ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಸೀರೀಸ್. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಫಸ್ಟು ಜೀರಿಗೆ ನೀರನ್ನ ಕುಡಿದೆ. ಆ ನೀರಿಗೆ ಸ್ವಲ್ಪ ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಲೆಮನ್ ಜ್ಯೂಸ್ನೂ ಆ್ಯಡ್ ಮಾಡಿಕೊಂಡು ಕುಡಿದೆ. ಆಯಿತು. ಆಮೇಲೆ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ತರಕಾರಿನ ಎಲ್ಲ ನೀಟಾಗಿ ತೊಳ್ಕೊಂಡು ಹೆಚ್ಕೊಂಡೆ. ಈ ತರಕಾರಿ ಎಲ್ಲ ನೋಡಿಬಿಟ್ಟು ಗೆಸ್ ಮಾಡಿ ಏನು ಮಾಡ್ತಿದ್ದೀನಿ ಅಂತ. ತರಕಾರಿ ಎಲ್ಲ ನೋಡಿ ಕನ್ಫ್ಯೂಸ್ ಆಗಬೇಡಿ, ಇಟ್ಸ್ ಅಗೇನ್ ಉಪ್ಪಿಟ್ಟು. ಹೌದು, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಕ್ಯಾರೆಟು ಬೀನ್ಸ್ನೂ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಉಪ್ಪಿಟ್ಟು ಮಾಡಿಟ್ಟು ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನ ಮಾಡಿಬಿಟ್ಟು ಉಪ್ಪಿಟ್ಟನ್ನ ತಿಂದ್ಕೊಂಡೆ. ಅದಾದಮೇಲೆ ಹೊರಗಡೆ ಕೆಲಸ ಇತ್ತು ಅಂತ ರೆಡಿ ಆದೆ. ಏನು ಕೆಲಸ ಅಂತ ಪೂರ್ತಿ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ಲೇಟ್ ಆಗಿದೆ ಅಂತ ನನ್ನ ಹಸ್ಬೆಂಡೇ ಡ್ರಾಪ್ ಮಾಡಿ ಬರ್ತೀನಿ ಅಂತ ಬಂದರು. ಅವರು ಡ್ರಾಪ್ ಮಾಡಿ ಮನೆಗೆ ಹೋದರು. ನಾನು ಅಲ್ಲಿಂದ ನನ್ನ ಹೊಸ ಕಂಪನಿ ಅಂದರೆ ನನ್ನ ನ್ಯೂ ಕೆರಿಯರ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಹೊರಟೆ, ಬಾಗ್ಮನೆ ಸೊಲೇರಿಯಂ ಟೆಕ್ ಪಾರ್ಕ್ಗೆ. ಈ ದಿನ ನನಗೆ ಲ್ಯಾಪ್ಟಾಪ್ ಇಸ್ಕೊಳ್ಳೋಕ್ಕೆ ಹೇಳಿದರು. ಅದಕ್ಕೋಸ್ಕರ ಬಂದುಬಿಟ್ಟು ಈ ಟೆಕ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಅಪ್ರೂವಲ್ಸ್ ಎಲ್ಲ ತೊಗೊಳಕ್ಕೆ ಟೈಮ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಆ ಗ್ಯಾಪಲ್ಲೇ ನಾನು ಕಂಪನಿನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ. ನಾನು ಹುಡುಕ್ತಿದ್ದಂಥ ಕಂಪನಿ, ನನಗೆ ಬೇಕಾಗಿರ್ತಕ್ಕಂಥ ಕಂಪನಿ ಕೊನೆಗೂ ನನಗೆ ಸಿಕ್ತು. ಅದಕ್ಕೆ ಯಾವತ್ತೂ ಹೋಪ್ಸ್ ಕಳ್ಕೊಬಾರ್ದು. ನಮ್ಮ ಮೇಲೆ ನಮಗೆ ನಂಬಿಕೆ ಇಟ್ಕೊಂಡು ನಮ್ಮ ಎಫರ್ಟ್ನ ನಾವು ಹಾಕ್ತಾ ಹೋಗಬೇಕು. ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಲ್ಯಾಪ್ಟಾಪ್ ಕೊಟ್ಟರು, ಇಸ್ಕೊಂಡು ಬಂದೆ. ಹಾಗೆ ನನ್ನ ಹೊಸ ಲೀಡು ಟೀಮ್ಮೇಟ್ಸ್ನೆಲ್ಲ ಪರಿಚಯ ಮಾಡಿದ್ರು. ಎಲ್ಲರೂ ಪರಿಚಯ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದೆ. ನನಗೆ ಇದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಯಾರ್ದು ಹೆಲ್ಪ್ ಇಲ್ಲದೆ, ಯಾರ್ದು ರೆಫರೆನ್ಸ್ ಇಲ್ಲದೆ 5 ವರ್ಷ ಒಂದೇ ಕಂಪ್ನಿಲಿ ಕೆಲಸ ಮಾಡಿದೆ. ಅದಾದಮೇಲೆ ಈ ಒಂದು ದೊಡ್ಡ ಕಂಪನಿಗೆ ಸ್ವಿಚ್ ಮಾಡಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ನಾನು ಹೇಳೋದೇನು ಅಂದರೆ, ನಥಿಂಗ್ ಈಸ್ ಇಂಪಾಸಿಬಲ್ ಫ್ರೆಂಡ್ಸ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಯು ಪುಟ್ ಅನ್ ಎಫರ್ಟ್. ನನಗೆ ಯಾರಾದರೂ ರೆಫರ್ ಮಾಡ್ತಾರೆ, ನಾನು ಯಾರ್ದಾದ್ರೂ ಹೆಲ್ಪಿಂದ ಜಾಬ್ ಚೇಂಜ್ ಮಾಡ್ತೀನಿ, ಈ ರೀತಿಯೆಲ್ಲ ಅಂದ್ಕೊಳ್ಳೋದು ಬಿಟ್ಟು ನಿಮಗೆ ನೀವೇ ಎಫರ್ಟ್ ಹಾಕಿ, ನಿಮಗೆ ನೀವೇ ಓದಿ, ನಿಮಗೆ ನೀವೇ ನಾಲೆಡ್ಜ್ನ ಗೇನ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಟ್ರೈ ನಾವು ಮಾತ್ರ ಮಾಡಬೇಕು, ಬೇರೆಯವರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.